ಹಾಗಾಗಿ ಇಷ್ಟು ಹಾಳಾಗ್ತಿದೆ ಸರ್. ಅಲ್ಲಿ ಅದನ್ನ 19 TMC ನೀರಿಲ್ಲ, ಇರೋದೇ 15 TMC ನೀರು, 4 TMC ನೀರನ್ನ ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಸರ್ ರೈತರಿಗೆ ಇದೆಲ್ಲ ಆದ್ಮೇಲೆ ಮುಂದೆ ಈಗಲೇ ನೋಡಿ ಬಂದ್ಬಿಡ್ತದೆ. ಈಗ ಬೇಸಿಗೆ ಬಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅದು ಇದು ಎಲ್ಲ ಬಾಯ್ ಬಿಡ್ತದೆ. ಹಾಗಾಗಿ ನೀವು ಒಂಚೂರ್ನ ಈ ತರದವ್ರನ್ನ ಇದು ಫಸ್ಟ್ ನಿಲ್ಲಿಸಿ ಆಮೇಲೆ ತನಿಖೆ ಮಾಡಿ. ಹೈಕೋರ್ಟ್ ಜಡ್ಜ್ ಆಗಬೇಕು, ನೀವಲ್ಲ. ನೀವು ಫೇಲ್ ಆಗಿದ್ದಾರೆ, ನಿಮ್ಮ ಮೇಲೆ ನಮ್ಗೆ ನಂಬಿಕಿಲ್ಲ, ಪೂರ್ತಿ ನಂಬಿಕಿಲ್ಲ. ಯಾಕಂದ್ರೆ ನೀವು ಮಾಡಿಲ್ಲ. ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಏನೋ ಮಾಡಿ ನಮ್ಗಳು ಕರಿತಿದ್ವಿ, ನೀವು ಮಾಡಿಲ್ಲ. ನಾವೆಲ್ಲ ಸ್ಟ್ರೈಕ್ ಮಾಡಿ ಅವರು ಒಂದು ನೋಟಿಸ್ ಕೊಟ್ಟರ. ಇವ್ರು ಯಾರು ನೀರಾವರಿ ಇವರು ಜನರು ನಮ್ಮನ್ನ ತಾಲೂಕು ಕಚೇರಿ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ, ಸಭೆ ಸಮಾರಂಭಗಳು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನೋಟಿಸ್ ಕೊಟ್ಟಿ ಅಂತ ಕೊಡ್ತಾರಲ್ಲ ಸರ್. ಇವರು ನಿಜವಾಗ್ಲೂ ಸಂಬಳ ತಗೊಂಡ್ರ, ಇವರು ಅವ್ರ ಸಂಬಳ ಇಸ್ಕೊಂಡ್ರೆ ನೀವು ಒಂಚೂರು ಇದೆಲ್ಲ ಅದೆಲ್ಲ ನೋಡ್ಬೇಕು ನೀವು. ಅದು ನಮ್ಗೆ ಎಷ್ಟು ಇದಾಗುತ್ತೆ. ಮತ್ತೆ ಅಲ್ಲಿ ಯಥೇಚ್ಛ ನಡೀತದೆ. BRT ಕೋರ್ ಝೋನ್ ಅಲ್ಲೇ ಇದೆ. BRT ಜಂಗಲ್ ಲಾಡ್ಜ್ ಮತ್ತೆ ಸಫಾರಿ ನಡೆಯಿಲ್ಲ ಕೋರ್ ಝೋನ್ ಅಲ್ಲಿ. ಸುಪ್ರೀಂ ಕೋರ್ಟ್ ಆ BRT ಇವತ್ತು ನಡೀತಾ ಇದೆ, ಒಳಗಡೆನೆ ಇದೆ. ಜಂಗಲ್ ಲಾಡ್ಜು ಅಲ್ಲೇ ಇದೆ BRT ಕೋರ್ ಝೋನ್ ಅಲ್ಲಿ. ಈಗ ಅಲ್ಲೂ ಸ್ಟಾರ್ಟ್ ಆಗಿದೆ. ಹೇಳೋದು ಬರೀ ಬಂಡೀಪುರ ನಾಗರಹೊಳೆ ಇಲ್ಲ, MMLs BRT ಅದು ನೀವು ಸಫಾರಿನಿಗೆ ಅಲ್ಲಿ ನಡೀತದೆ. ಅಜ್ಜಿಪುರ ಮತ್ತೆ ಕೇಗುಡಿ ನಡೀತದೆ, ಅದು ನಿಲ್ಲಿಸ್ಬೇಕು ಸರ್. ಮತ್ತೆ ಸಮಗ್ರನ ನಿವೃತ್ತ ಜಡ್ಜ್ ಹೈಕೋರ್ಟ್ ಜಡ್ಜ್ ಆಗಬೇಕು, ಇಲ್ಲ ಹಾಲಿ ಹೈಕೋರ್ಟ್ ಜಡ್ಜ್ ಆಗಬೇಕು. ಅವನ್ನ ನಿಲ್ಲಿಸ್ಕೊಂಡು ಮತ್ತೆ DC ಬಿಟ್ಟು ನೀವು ಬೇರೆ DC ಹಾಕಬೇಕು. ಈ DC ಹಾಕೊಂಡ್ರೆ ನಾವು ಒಪ್ಪ. ನಿಮ್ಮ ಜೊತೆಗೆ ಬೇರೆ DC ನಮ್ಮ ಈಗ ಬಂದಿರೋ ಚಾಮರಾಜನಗರ ಮೈಸೂರು DC ಬೇರೆ DC ಹಾಕೊಂಡು ಮತ್ತೆ ಕಾವೇರಿ ನಿಗಮ ಇರ್ಬೋದು, ಇನ್ಯಾರ ಇರೋದೆಲ್ಲ ವಾಸು ಬೇರೆಯವ್ರು ತಗೋಬೇಕು. ಇವರೆಲ್ಲ ಬುಕ್ ಆಗ್ಬಿಟ್ಟಿದ್ದಾರೆ. ಗೊತ್ತಾಗುತ್ತೆ ಈಗ ಬುಕ್ ಆಗಿಲ್ಲ ಅಂದ್ರೆ ಯಾಕೆ ಅಲ್ಲಿ ನಡೀತಾ ಇದೆ? ಅಲ್ಯುನೇಷನ್ ಯಾಕೆ ಕೊಟ್ರು ಸರ್? ಈಗ ದುಡ್ಡು ಇಸ್ಕೊಳ್ಳಿಲ್ಲ, ಲಂಚ ಇಸ್ಕೊಳ್ಳಿಲ್ಲ ಅಂದ್ರೆ ಅಲ್ಯುನೇಷನ್ ಯಾಕೆ ಕೊಟ್ರು ತಹಸೀಲ್ದಾರರು? ಅದು ನೋಡ್ಕೊಂಡು ಇವರೆಲ್ಲ ಯಾಕೆ ಕೂತಿದ್ರು? MLAಗಳು ಏನ್ ಮಾಡ್ತಿದ್ರು, ಮಿನಿಸ್ಟ್ರಿಗಳು ಏನ್ ಮಾಡ್ತಿದ್ರು? ಹಾಗಾಗಿ ಪ್ರಜೆಗಳಾಗಲಿ ಹಾಗಾಗಿ ಮಾಡ್ತಿರೋದು ಅದೊಂದು ಕೃಷಿ ಪ್ರವಾಸೋದ್ಯಮನ ಒಂದು ಮಾಡಬೇಕು ಅಂತ ತಮ್ಮನ್ನು ಕೇಳ್ತಾ ಇದ್ದೀನಿ. ಸರ್ ಇದು ರೈತರ ಸಂಘ ಕೊಡ್ತಾ ಇರೋದು. ಈಗ ಜನಸಂಘ ಅದೇ ಅಸಿಲ್ ಆಮೇಲೆ ಸರ್ ಬನ್ನಿ ಸರ್, ಅಲ್ಲಿ ಬನ್ನಿ ಸರ್. ನಾವು ಕಳೆದ 7 ತಿಂಗಳ ಹಿಂದೆನೆ ದೂರು ಕೊಟ್ಟಿದ್ದೀವಿ. ಒಂದು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಮಹಾಜರ್ ಮಾಡಿಲ್ಲ. ನಮ್ದು ಸರಿನೋ ತಪ್ಪು ಅಂತ ನಿಮ್ ಕಡೆಯಿಂದ ಯಾವುದೇ ಒಂದು ರಿಪೋರ್ಟ್ ಬರ್ತಾ ಇಲ್ಲ. ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ವ್ಯವಹಾರ ನಡೀತಾ ಇಲ್ಲ. ಆ ರೆಸಾರ್ಟ್ ಮಾಲೀಕರುಗಳು ರೆಸಾರ್ಟ್ ನ ನಡೆಸ್ತಾನೆ ಅವ್ರೆ. ಅಕ್ರಮ ಕಟ್ಟಡಗಳು ಡೈಲಿ ರಾಜಸ್ಥಾನ ಗುಜರಾತ್ ಇಂದ ಬಂದು ಗ್ರೈಂಡ್ ಕೆಲಸ ಮಾಡ್ತಾನೆ ಅವ್ರೆ. ಸೊ ಇಷ್ಟೆಲ್ಲ ಆಯ್ತಾ ಇದೆ. ರೀಜನಲ್ ಕಮಿಷನರ್ ಆಗಿ ಇಲ್ಲಿ ಏನ್ ಮಾಡ್ತಿದ್ದೀರಾ ಅನ್ನೋ ಮಾಹಿತಿ ತಿಳ್ಕೊಳ್ಳಿ ಬಂದಿದ್ದೀವಿ. ಒಂದು ಈಗ ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆ ಮತ್ತೆ ಕನ್ನಡ ಪರ ಸಂಘಟನೆಯವರು ನಿಮ್ಗೊಂದು ಮೆಮೊರಾಂಡಮ್ ಕೊಡ್ತಾವ್ರೆ. ಏನ್ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀನಿ ಅಂತೀರಾ, ಅದ್ರಲ್ಲಿ ಪಬ್ಲಿಕ್ ಸಹ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಆಗಿ ನೀವು ಇಲ್ಲಿ ನಿಮ್ದೇನು ಕಮಿಟಿ ರಚನೆ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀರಾ, ಮಾಡ್ಬೇಕು. ಬಟ್ ಆಕ್ಟಿವಿಟೀಸ್ ಗಳನ್ನೆಲ್ಲ ಕ್ಲೋಸ್ ಮಾಡ್ತೀವಿ ಸರ್. ಎಲ್ಲ ಅರಣ್ಯ ಭೂಮಿ, ಕಂದಾಯ ಭೂಮಿ, ನೀರಾವರಿ ಭೂಮಿ ಇಷ್ಟೆಲ್ಲಾನು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಕಾಡು ಪ್ರಾಣಿಗಳಿಗೆ ಮತ್ತೆ ಜಾನುವಾರುಗಳಿಗೆ ತೊಂದರೆ ಕೊಡ್ತಾವ್ರೆ. 4 ಬಾರ್ ನಡೀತೈತೆ ಅಲ್ಲಿ. ಕಾಡಿ ಜನಗಳಿಗೆ ತೊಂದರೆ ಆಯ್ತೈತೆ. ನೀವ್ ಯಾಕೆ ಇನ್ನೂ ಅಲ್ಲಿಗೆ ಬಂದಿಲ್ಲ ಸರ್? ನೀವು ವರದಿ ಮಾಡ್ಕೊಂಡು ಒಂದು 5-6 ತಿಂಗಳಾಯ್ತು. ತಾವಾದ್ರೂ ಬಂದು ಕಣ್ಣಾರೆ ನೋಡಿದ್ರೆ ಗೊತ್ತಾಯ್ತದೆ ಸರ್ ಅಲ್ಲಿ ರೈತರ ಕಷ್ಟ. ತಾವ್ ಯಾಕೆ ಸರ್ ಬಂದಿಲ್ಲ ಅನ್ನೋದು ನಮ್ಮ ಇದು ಸರ್. ಸೊ ದಯಮಾಡಿ ಟ್ರಾನ್ಸ್ಪರೆನ್ಸಿ ನಾವು ಬಂದಿದ್ದೀವಿ. ಈ ದೇಶದ ಪ್ರಭುಗಳು ಅನ್ಯಾಯ ಆಗ್ತದೆ ಅಂತ ಬಂದಿದ್ದೀವಿ ಸರ್. ಹಾಗಾಗಿ ನೀವು ಈ ಕೆಲಸಗಳನ್ನ ಮಾಡಿ ಯಾವುದೇ ಕಾರಣಕ್ಕಲ್ಲಿ ಸಫಾರಿ ನಾವು ಅಲ್ಲಿ ರೈತರ ಎಂಟು ಮುಂಡಾರಾಗಲ್ಲ ಸರ್. ಆ ರೆಸಾರ್ಟ್ ಒಳಗಡೆ ನುಗ್ಗಲ್ಲ ಹುಲಿ, ರೆಸಾರ್ಟ್ ಒಳಗಡೆ ನುಗ್ಗಲ್ಲ. ಅಲ್ಲಿ ಏನು ತಿನ್ನಕ್ ಹೋಗಲ್ಲ. ಅದು ಬರೋದು ರೈತರ ಜಮೀನಿಗೆ. ರೈತರು ಎಂಟು ಮುಂಡಾರಾಗ್ತಾರೆ, ರೈತರು ಮಕ್ಕಳು ಮುಂಡಾರಾಗ್ತಾರೆ. ಅಲ್ಲಿ ಆಗಲ್ಲ. ಆಗ್ಲಿ ಇವ್ರು ಕಂಡೀಷನ್ ತಗೊಳ್ಳಿ. ಅವರೆಲ್ಲ ಅನ್ನ ಉಣ್ಣಲ್ಲ ಸರ್. ಅವರು ರೈತ ಅದಕ್ಕೆಲ್ಲ ಬೇಕು, ಇದಕ್ಕೆಲ್ಲ ಬೇಡ ರೈತ. ಹಾಗಾಗಿ ರೈತನ ಉಳಿಸೋದು ತಮ್ಮ ಜವಾಬ್ದಾರಿ ಸರ್. ಮತ್ತೆ ಪರಿಸರ ಉಳಿಸಿ. ಆ ಏನ್ 4 TMC ನೀರು ಅಂದ್ರೆ 40 ಎಕರೆ 40,000 ಎಕರೆಗೆ ಆಯ್ತು. 1 TMC 8,000 9,000 ಎಕರೆಗೆ ಆಯ್ತು ಸರ್. ಅಲ್ಲೂ 4 TMC ನೀರಿದೆ. ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಎಲ್ಲ ಮಿನಿಸ್ಟ್ರಿಗಳೇ ಇಲ್ಲಿ ನಡೀತಾ ಇರೋದು. ನೀವು ಮಾಡಕ್ಕಾಗಲ್ಲ, ಶುರುವಾದ ಪ್ರಚಾರ ಈ ಕಡೆಯಿಂದ. ಈಗ ನಾವು ನಿಮ್ಗೆ ಕೊಡಪ್ಪ, ನೀವ್ ಹೇಳಿ ನೋಡಿ. ಜನ ನನ್ನ ಮೇಲೆ ಗಲಾಟೆ ಮಾಡ್ತಾರೆ, ಬೀದಿಲ್ ಕುಂದ್ರವ್ರು ಅವರು. ನಾವು ಮಾಡಕ್ಕಾಗಲ್ಲ. ಈಗ ನಾವು ನಿಮ್ಗೆ ಸಪೋರ್ಟ್ ಕೊಟ್ಟು ನೀವು ಮಾಡಿ ಸರ್. ನಿಮ್ ಪರೋ ನಿಮ್ಗೆ ಪ್ರಾಣ ಕೊಡೋದು ನಾವು ರೆಡಿ. ನಿಮ್ಗೆ ಏನೇ ಆಗ್ಲಿ ನಾವು ನಿಮ್ಮ ಮೊನ್ನೆ ನೋಡಿ ನಮ್ಮ ಶಿಲ್ಪಾನಾಗ್ ಮೇಡಮ್ ಅವರು ಉಳಿಸ್ಕೊಳ್ಳಿ ಅಂತ ಸ್ಟ್ರೈಕ್ ಮಾಡೋದು ಚಾಮರಾಜನಗರ. ಅಲ್ವ ಸರ್? ಹಾಗಾಗಿ ನೀವು ಮಾಡಿ. ನಿಮ್ಗೆ ನಾವು ಇಡೀ ನಮ್ಮ ತನು ಮನ ಧನ ನಮ್ಮ ಎಲ್ಲರ ನಿಮ್ಗೆ ಪ್ರಾಣನ ನಾವು ಕೊಡ್ತೀವಿ ಸರ್. ಒಂದು ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಉಳಿಸಿ. ಯಾರು ಅವರೆಲ್ಲಿಂದ ಬಂದು ಮಾಡೋದಲ್ಲ ಸರ್. ನಿಮ್ಗೆ ರೈತ ಬೇಕು, ಆ ರೈತ ಇವತ್ತು ಬೇಕು. ಹಾಗಾಗಿ ಅದೊಂದು ಮಾಡ್ಕೊಡಿ ಸರ್. ಜೊತೆಗೆ BRT MMLs ತಗೊಳ್ಳಿ. ಜೊತೆಗೆ ನಾ ಇನ್ನೊಂದು ಹೇಳುತ್ತೆ ಅಂದ್ರೆ, ಇವತ್ತು ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಯಾರೆಲ್ಲ ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡು ಭೂಮಿಯನ್ನ ಅಕ್ರಮವಾಗಿ ಉಳುಮೆ ಮಾಡ್ಕೊಂಡು ರಾಜರೋಷವಾಗಿ ಓಡಾಡ್ತಾ ಇದ್ದಾರೆ,
ಇಂಥ ಒಂದು ರಾಜಕಾರಣಿಗಳ ವಿರುದ್ಧ ನಮ್ಮ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ನಮ್ಮ ಜೈ ಭೀಮ್ ಸಂಘಟನೆಗಳಿಂದ ನಾವು 3 ಸಂಘಟನೆಗಳು ಸೇರಿ ಇವತ್ತು ಪ್ರಾದೇಶಿಕ ಆಯುಕ್ತರು, ಹೆಚ್ಚುವರಿ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದೇವೆ. ಈ ಮನವಿನ ನಾವು ಕಳೆದ 2 ತಿಂಗಳಿಂದನೇ ಮಾಡಿದ್ದೇವೆ ಮನವಿನ. ಯಾಕಂದ್ರೆ ಅಲ್ಲಿ ಯಾರು ಸಾಮಾನ್ಯ ಜನ ರೈತರು ಅಕ್ರಮ ಮಾಡ್ಕೊಂಡಿಲ್ಲ. MP ಗಳು, MLAಗಳು, ಸಚಿವರುಗಳು, ಮುಖ್ಯಮಂತ್ರಿಗಳ ಸಹಚರರು ಮಾಡ್ಕೊಂಡಿದ್ರಿಂದ ಅಧಿಕಾರಿಗಳಿಗೆ ಮುಷ್ಟಾನ್ನ ಭೋಜನ ಕೊಡೋಂಥ ಹೋರಾಟಗಾರ ಸಿಗ್ತಾ ಇರಲಿಲ್ಲ. ಈಗ ನಾವೆಲ್ಲ ಸಿಕ್ಕಿದ್ವಿ ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಕಾಡನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಪ್ರಾಣಿ ಪಕ್ಷಿಗಳು ಯಾವ ರೀತಿ ಉಳಿಸ್ಕೋಬೇಕು, ನಮ್ಮ ಮುಂದಿನ ತಲೆಮಾರಿಗೆ ಯಾವ ರೀತಿ ನಾವು ಅದನ್ನ ಪರಿಚಯಿಸಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವಾಗಿ ಇವತ್ತು 3 ಸಂಘಟನೆಗಳು ಸೇರಿ ಒಂದು ಬೃಹತ್ ಆಕಾರದ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ. ನಾವೆಲ್ಲಕ್ಕೂ ಸಿದ್ಧವಾಗಿದ್ದೇವೆ. ನೀವು ರಾಜಕಾರಣಿಗಳು, ಅಧಿಕಾರಿಗಳೆಲ್ಲ ಕಿತ್ತು ನಿಂತೋಗಿರೋರು, ನಿಮ್ಗೆ 3 ಪಟ್ಟು ಕಿತ್ತು ನಿಂತಿದ್ವಿ. ನಾವು ಪ್ರಕೃತಿ ಪರಿಸರ ಉಳಿಸ್ಕೊಳ್ಳೋಕ್ಕೋಸ್ಕರ ಕಿತ್ತು ನಿಂತಿರೋದು, ಆಯ್ತಾ? ಅದರಿಂದ ಇವತ್ತೇನು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ವಿ, ಪ್ರಾಮಾಣಿಕವಾಗಿ ಮನವಿ ಮಾಡಿದ್ವಿ. ನಿಮ್ಮ ಜೊತೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಯಾವುದೇ ಭ್ರಷ್ಟ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ನೀವು ದಕ್ಕಬೇಡಿ, ಅವರ ಕಪಿಮುಷ್ಟಿಯಲ್ಲಿ ಒದ್ದಾಡಬೇಡಿ. ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ನೀವೇನು ನಮ್ಮ ಸಾರ್ವಜನಿಕರ ತೆರಿಗೆ ತಗೊಂಡು, ಸಂಬಳ ತಗೊಂಡು ಸೇವೆ ಮಾಡಕ್ ಬಂದಿದ್ರಿ, ಅದನ್ನ ಅಂಬೇಡ್ಕರ್ ಅವರು ತತ್ವಚಿತ ಅಂತ ಅವ್ರ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿ ಅಂತ ಅವ್ರಿಗೆ ಬೆಂಬಲ ಕೊಡುವುದ್ರ ಮೂಲಕ, ಅವ್ರಿಗೆ ಮನವಿ ಕೊಡೋದ್ರ ಮೂಲಕ, ಎಚ್ಚರಿಕೆ ಕೊಡೋದ್ರ ಮೂಲಕ ಇವತ್ತು ಏನು ಮನವಿ ಮಾಡಿದ್ವಿ, ಈ ಮನವಿಗೆ ಅವರು 1 ತಿಂಗಳ ಕಾಲ ಗಡುವು ಕೊಟ್ಟಿದ್ದೇವೆ. ಈ ಕೂಡಲೇ ನಾವು ತುರ್ತಾಗಿ ಸಭೆ ಕರಿತೀವಿ ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಶಕ್ತಿ ಮೀರಿ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ, ನಮ್ಮ ಕನ್ನಡ ಪರ, ನಮ್ಮ ಜೈ ಭೀಮ್ ಸಂಘಟನೆಯಿಂದ, ನಮ್ಮ ರೈತ ಪರ ಸಂಘಟನೆಯಿಂದ ಹೃದಯಪೂರ್ವಕವಾಗಿ ಮನವಿ ಮಾಡಿ ನಮ್ಮ ಒಂದು ಮನವಿಗಳನ್ನ ಅವ್ರಿಗೆ ತಲುಪಿಸಿದ್ದೇವೆ. ಈ ಸ್ಟೇಳಿ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ ತಾವುಗಳು ತಮ್ಮ ಒಂದು ಕಣ್ಣು ಮುಚ್ಕೊಂಡಿದಾರಲ್ಲ, ಕಣ್ಣ ತೆರೀರಿ. ನಿಮ್ಮದು ಜಾಗ ಅದು, ಆ ಜಾಗದ ಒಡೆಯರ್ ನೀವು. ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗ ನೀವು ಸಣ್ಣ ಸಣ್ಣ ರೈತರುಗಳು. ನಿಮ್ಮದು ಕಣ್ರಿ ರೈತ ಜಾಗ ಅದು. ನಿಮ್ಮ ಜಾಗ ನೀವು ವ್ಯಾಪಾರ ಮಾಡ್ಬಿಟ್ಟು ಅವನ ಹತ್ರಕ್ಕೆ ಹೋಗ್ಬಿಟ್ಟು ನೀವೆಲ್ಲ 10,000 15,000 ಸಂಬಳಕ್ಕಿದ್ದೀನಿ, EMI ಕಟ್ಟಬೇಕು, ದುಡ್ಡು ಕಟ್ಟಾಕಿಲ್ಲ, ಅದು ಕಟ್ಟಾಕಿಲ್ಲ ಅಂತ ಏನಪ್ಪ ಅರ್ಥ? ವ್ಯವಸಾಯ ಮಾಡಿ ಮಾರೆ, ಅದರಲ್ಲೇ ಸಂಪಾದನೆ ಮಾಡಿ ದುಡಿಯೋ. ಕೃಷಿ ಇಲಾಖೆಯಿಂದ ಎಂತೆಂಥ ಸವಲತ್ತುಗಳು ಕೊಡ್ತಾರೆ, ತಗೊಂಡು ಜೀವನ ಮಾಡಪ್ಪ. ಅಲ್ಲಿ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು, ನೀನು ಒಬ್ಬ ಕೆಲಸ ಮಾಡ್ತಿದ್ದೆ, ನೀನು ರೈತ ಆದರೆ ಇಡೀ ನಿನ್ನ ಮನೆ ಅಲ್ಲ, ಇಡೀ ನಿನ್ನ ಗ್ರಾಮ ಅಲ್ಲ, ದೇಶನೇ ನಿಂದಿರ್ತದೆ. ದೇಶಕ್ಕೆ ಬೆನ್ನೆಲುಬು ರೈತ ಅಂತಾರೆ ನೋಡಿ. ದೇಶಕ್ಕೆ ಬೆನ್ನೆಲುಬು ಅಯ್ಯೋ ಇಲ್ಲ, ಅಲ್ಲೊಂದು ಹೋಗ್ಬಿಟ್ಟು ಒಂದು ಮೂಳೆ ಕಡ್ಕೊಂಡು ನಿಂತ್ಕೊಂಡೆ, ನಿನಗೆ ಸೇರಿದ್ದು ಆಯ್ಕೆ ನಿಂದು ಅಂತ ಹೇಳ್ತಾ, ಏನು ಮುಂದಿನ ನಮ್ಮ ಹೋರಾಟದ ಏನಿದೆ ಅದು ಇನ್ನೂ ತೀಕ್ಷ್ಣಗೊಳ್ಳುತ್ತೆ. ಈಗ ಇರ್ತಕ್ಕಂಥ ಹೋರಾಟಗಾರರು ಏನಿದ್ದೀವಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತೀವಿ. ಮುಂದಿನ ಒಂದು ಆಡಳಿತ ಸರ್ಕಾರ ಇರ್ಬೋದು, ಇಲ್ಲ ಅಧಿಕಾರ ವರ್ಗದವ್ರು ಇರ್ಬೋದು, ಯಾರೇ ಅದು ಸರಿ ಇಲ್ಲ, ಇದಕ್ಕೊಂದು ವಿರೋಧ ಮಾಡ್ತಾ ನಿಂತಿರ್ತಕ್ಕಂಥವ್ರು ಇರ್ಬೋದು, ತಮ್ಗಳಿಗೂ ಸೇರಿಸಿ ಒಟ್ಟಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಮುಂದಿನ ದಿನಗಳಿಗೆ ಅವಕಾಶ ಕೊಡದೆ ನಮ್ಮ ಮನವಿ ಏನಿದೆ ಅದನ್ನು ಸ್ವೀಕರಿಸಿ. ನಾವು ಯಾರೋ ಮನುಷ್ಯನಿಗೋಸ್ಕರ ಕೇಳ್ತಾರಲ್ಲ, ಮೂಕ ಪ್ರಾಣಿಗೋಸ್ಕರ ಕೇಳ್ತಾ ಇರೋದು, ಪರಿಸರ ಗಿಡಕ್ಕೋಸ್ಕರ ಕೇಳ್ತಾ ಇರೋದು, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಕೇಳ್ತಾ ಇರೋದು. ಮುಂದೆ ಎಲ್ಲಪ್ಪ ಕಾಡು ಅಂತಂದ್ರೆ ಇವು ಗೂಗಲ್ ಕಾಡು ಅಂತ ಹೊಡೆದ್ಬಿಟ್ಟು ತೋರ್ಸಂಗೆ ಮಾಡಬೇಡಿ. ಬಾ ಮಗ ಕರ್ಕೊಂಡು ಹೋಗ್ತೀವಿ, ಹೋಗ್ಬಿಟ್ಟು ತೋರಿಸ್ಬೇಕು ಅವ್ರಿಗೆ ಇಂಥ ಒಂದು ಅರಣ್ಯ ಐತೆ ಕಣಪ್ಪ ಅಂತ. ನೀವು ಪ್ರಾಣಿ ನೋಡೋಕ್ಕೆಲ್ಲ ಸಫಾರಿ ಹೋಯ್ತೀನಿ ಅಲ್ಲಿ ಅಂತಲ್ಲ, ಮೈಸೂರು ಅಲ್ಲಿ ಭಾಳ ಚೆನ್ನಾಗಿ ಸಾಕೊಂಡ್ರು ಪ್ರಾಣಿಗಳು, ಅಲ್ಲಿ ಬಂದು ತೋರಿಸಿ. ಇಲ್ಲ ಮೈಸೂರು ಝೂ ಮುಚ್ಚಿಬಿಡಿ, ಏನಿಗೆ ಮಡಗಿದ್ದೀರಿ ಅದನ್ನು? ವೇಸ್ಟ್ ಅಪ್ಪ ಹಂಗಾರೆ ಮೈಸೂರು ಝೂ. ನೀವು ಅಲ್ಲೋಗಿ ಸಫಾರಿ ಮಾಡಿಸಿ ಇನ್ನೊಂದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತಂದರೆ ಇದು ವೇಸ್ಟ್. ಅಷ್ಟು ಹತ್ರದಿಂದ ನೋಡೋ ಅಂತ ಆಸೆ ಆಯಿತು ಅಂತಂದರೆ ಬೋನ್ ಬೀಗ ತೆಗ್ದು ಬಿಡಿ ಸ್ವಾಮಿ ಒಳಗೆ, ಆರಾಮಾಗಿ ನೋಡ್ಲಿ ಕೂತ್ಕೊಂಡು. ಆಟ ಆಡಲಿಲ್ಲ ಅಂದರೆ ಎಲ್ಲೂ ಹೋಗಕ್ಕಿಲ್ಲ, ಅವು ಕಾಂಪೌಂಡ್ ಕಟ್ಟೋರು ದೊಡ್ಡದಾಗ ಅಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅವರು ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ದಯವಿಟ್ಟು ನಮ್ಮ ಹೋರಾಟದ ಒಂದು ನಿಲುವನ್ನು ಬದಲಾಯಿಸೋಕ್ಕಾಗಲಿ, ಇಲ್ಲ ಒಂದು ರೌದ್ರತಾರಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಮನವಿ ಏನಿದೆ ಆದಷ್ಟು ಬೇಗ ಆಲಿಸಲಿ ಅಂತೇಳಿ ಎಲ್ಲ ಸಂಘಟನೆಕಾರರ ಪರವಾಗಿ, ಎಲ್ಲ ಹಿರಿಯ ಪರವಾಗಿ, ಕಿರಿಯರ ಪರವಾಗಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತೇನೆ. ನಾಡಿ ಸರ್ಕಾರ ಅಂತ ಅಂದರೆ ಕಣ್ಣು, ಕಿವಿ, ಬಾಯಿ, ಮೂಗು ಏನು ಇಲ್ಲದೇ ಇರೋ ಅಂಥ ಸರ್ಕಾರ, ಒಂದು ಸತ್ತಂತಿರ ಅಂತ ಒಂದು ಸರ್ಕಾರ. ಇದಕ್ಕೆ ರೈತರುಗಳು ಎಷ್ಟು ನಾವು ಹೋರಾಟ ಮಾಡಿದ್ರು ಕೂಡ ಅದನ್ನು ಗಮನಕ್ಕೆ ತಗೊಳ್ಳದೇ ಇರುವಂಥ ಈ ಒಂದು ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡೋ ಅಂಥದ್ದು ಏನಪ್ಪ ಅಂತಂದರೆ, ನೀವು ಇನ್ನಾದರೂ ಮುಂದಿನ ದಿನಗಳಲ್ಲಿ ಈ ಒಂದು ರೈತ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಬರುವಂಥ ಎಲೆಕ್ಷನ್ಗಳಲ್ಲಿ ನಿಮಗೆ ಸರಿಯಾದ ಅಂಥ ಪಾಠವನ್ನು ಕಲಿಸ್ಬೇಕಾಗತ್ತೆ. ಹಳ್ಳಿಗೆ ಬಂದಾಗ ಮೊಟ್ಟೆ ಏಟು, ಟೊಮೊಟೊ ಹಣ್ಣು ಏಟನ್ನು ಹೊಡಿಬೇಕಾಗತ್ತೆ ಅಂತೇಳಿ ನಾನು ಈ ಮೂಲಕ ಈ ಒಂದು ಭ್ರಷ್ಟ ರಾಜಕಾರಣಿಗಳಿಗೆ, ಈ ಭ್ರಷ್ಟ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವರ್ಕೂಡ್ ಕೃಷ್ಣೇಗೌಡ ಅಂತೇಳಿ ಜಿಲ್ಲಾ ರೈತ ಸಂಘ ಸಂಚಾಲಕರು. ಇವರು ಅನ್ನ ತಿನ್ನವ ಈಗ ಮಾಡಲ್ಲ. ಯಾಕಂತೀವಿ ಅಂದರೆ ಯಾಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು, ಅವ್ರು ಅನ್ನ ತಿನ್ನಲ್ಲ. ನಮ್ಮ ನಾಡನ್ನ, ಕಾಡನ್ನ ಇವರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಯಾರು ಇವ್ರಿಗೆ? DC ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ತಹಶೀಲ್ದಾರ್ ಇರ್ಬೋದು,
ನಮ್ಮ ಭೂಮಿನ ಇವ್ರಿಗೆ ಬೇರೆಯವರು ಮಾರಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ವರದಿಗಳು ಬರಲಿ. ರೈತರು ಸುಮ್ಮನೆ ಕೂತ್ಗಳ ಕೈಗೆ ನಾವು ತಗೋತೀವಿ, ಏನು ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಧಿಕಾರಿ ಯಾರೇ ಆಗಿರಲಿ, ಕಳ್ಳರೆ ಅಧಿಕಾರಿ ಅಂದ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ಟು ಕಳುವಂತ ಹೇಳಿದಾರ, ಮೋಸ ಮಾಡುವಂತ ಹೇಳಿದಾರ, ಜನಗಳು ಲೂಟಿ ಮಾಡುವಂತ ಹೇಳಿದಾರ. ಮುಖ್ಯಮಂತ್ರಿ 6 ಕೋಟಿ ಜನನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಕೂರ್ಸಿರೋದು. ನಾವು ಮುಖ್ಯಮಂತ್ರಿ ಇಷ್ಟ ಮಾಡೋಕ್ಕಾಗ್ದ? ಅಂಥವರೇ ಜೈಲ್ಗಳಿಗೆಲ್ಲ ಹೋಯ್ತಾರೆ. ಇನ್ನು ಈ ಅಧಿಕಾರಿಗಳು ಯಾರು? ಹಾಗಾಗಿ ಉಗಿತೀವಿ ಕೆಟ್ಟವ್ರಿಗೆ, ಭ್ರಷ್ಟರಿಗೆ. ನೀ ಭ್ರಷ್ಟ ಆಗಿದ್ರೆ ಉಗಿತೀವಿ, ಇಲ್ಲದ್ರೆ ಉಗಿಯಲ್ಲ. ನಾವೇ ನಿಮ್ಗೆ ಪ್ರಾಣ ಕೊಡ್ತೀವಿ. ಹಾಗಾಗಿ ಹೇಳ್ತಾ ಇದೀವಿ ಅಧಿಕಾರಿಗಳಿಗೆ, ಇಲ್ಲಿ ಯಾರೇ ಸಿಕ್ಕರು ನಾವು ಬಿಡಲ್ಲ, ಕಾನೂನು ಕೈ ತಗೋತೀವಿ. ನಾವು ಸರ್ಕಾರ ಕೇಳ್ತೀವಿ. ಇಷ್ಟು ಕೋಟಿ ಜನ ಇಲ್ಲಿಂದ ಮಹದೇಶ್ವರ ಬೆಟ್ಟದ ಜನ ಇದೆ, ಕಬಿನಿ ಜನ ಇವತ್ತು ಆಹಾರ ಪಡ್ತಾ ಇದೆ ನೀರಿಗೆ. ಇಲ್ಲಿ ಆಟ ಆಡಿದ್ರೆ ಆಟ ನೀವು. ಹಾಗಾಗಿ ಏನಾಗಿದೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ನಾವೆಲ್ಲ ರೈತರು, ಸಾರ್ವಜನಿಕರು 25ನೇ ತಾರೀಕು ನೀವು ನಮಗೆ ನಂಬಿಕೆ ಇಲ್ಲ, ಒಂದಿದೆ ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಒಪ್ಪಿದ್ದಾರೆ, ಮಾಡದೆ ಹೋದರೆ 25ನೇ ತಾರೀಕು ಮೈಸೂರು ಹಿಡಿಬಾರ್ದು. ಎಲ್ಲ ಮಹದೇಶ್ವರನ ಬೆಟ್ಟದಿಂದ ಇಲ್ಲಿ ಬರಬೇಕು. ಅದು ಮೊದಲನೇ ಹಂತ. 2ನೇ ಹಂತದಲ್ಲಿ ಎಲ್ಲ ಅವ್ರವ್ರ ಊರಲ್ಲೇ ಕೂತ್ಕೋತೀವಿ. ಇಲ್ಲಿಗೆ ಬರಲ್ಲ ನಾವು, ಅವ್ರ ಊರಲ್ಲೇ ರೋಡ್ ಮೇಲೆ ಕೂತ್ಕೋತೀವಿ. ಅದು ಇಲ್ಲಿ ಬಂದ್ರೆ ತನ ಕಷ್ಟ. ಅಲ್ಲೇ ಮಾಡ್ಕೊಂಡು ಉಂಡ್ಕೊಂಡು ಎಲ್ಲ ನಮ್ಮ ದನ ಕರ ತಗೊಂಡು ಆ ಊರಲ್ಲಿ ಮಹದೇಶ್ವರನ ಬೆಟ್ಟದ ಇಲ್ಲಿ ಗಂಟು ಬಂಡೀಪುರ ಗಂಟವ ಎಲ್ಲರೂ ನಮ್ಮ ಊರಲ್ಲೇ ರೋಡಲ್ಲಿ ಕೂತ್ಕೋತೀವಿ. ನೆಕ್ಸ್ಟ್ ತಿಳ್ಕೊಳ್ಳಿ RC ಅವರೇ, ಪ್ರಾದೇಶಿಕ ಆಯುಕ್ತರವರೇ, ಅಷ್ಟು ಸುಲಭವಾಗಿ ನಾವು ಬಿಡಲ್ಲ. DC ಗಳು ಏನು CFಗಳು DFಗಳು ನೀವು ಲಂಚ ತಿಂದಿರೋ ಸಾಕು. ಇನ್ನು ನಾವು ಯಾವುದೇ ಕಾರಣಕ್ಕೂ ನೀವು ಬಿಡಲ್ಲ. ಒಳ್ಳೆಯವ್ರಿಗೆಲ್ಲ, ಕೆಟ್ಟವ್ರಿಗೆ, ಭ್ರಷ್ಟರಿಗೆ, ಪ್ರಾಮಾಣಿಕರಿಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ. ನಮಸ್ಕಾರ. ಜೈ ರೈತ.